ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇರ್ ಗ್ರೋತಿಗೆ ಹೆಲ್ಪ್ ಆಗುವಂತಹ ಒಂದು ಪವರ್ಫುಲ್ ಹೇರ್ ಪ್ಯಾಕ್. ಮಕ್ಕಳಿಗೆ, ದೊಡ್ಡವರಿಗೆ, ಅದೇ ರೀತಿ ಡೆಲಿವರಿ ಎಲ್ಲ ಆದವರದ್ದು ಕೂದಲೆಲ್ಲ ಉದುರುತ್ತೆ ನೋಡಿ, ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಹೇರ್ ಪ್ಯಾಕ್. ವಾರದಲ್ಲಿ 2 ದಿನ ನಾವು ಈ ಹೇರ್ ಪ್ಯಾಕನ್ನು ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡಬೇಕು. ಇದು ಯಾವುದೇ ಕೆಮಿಕಲ್ಸ್ ಇಲ್ಲ, ನಮ್ಮ ಮನೆಯಲ್ಲಿರುವ ಐಟಮ್ಸಿಂದ ಮಾತ್ರ ಮಾಡುವಂತಹ ಒಂದು ಹೇರ್ ಪ್ಯಾಕ್. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ನೋಡ್ತಾ ಇದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ಹೇರ್ ಪ್ಯಾಕ್ ಮಾಡಲಿಕ್ಕೋಸ್ಕರ ನಾವು ಫಸ್ಟಿಗೆ ಬ್ಲ್ಯಾಕ್ ಟೀನ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಥರ ಒಂದು ಪಾನಿಗೆ 1.5 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನೀರಿನ ಕ್ವಾಂಟಿಟಿ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 1.5 ಲೋಟ ನೀರು ಹಾಕಿದ್ದೀನಿ. ಅದಕ್ಕೆ 2 ಚಮಚ ಟೀ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿ. 2.5 ಚಮಚ ಟೀ ಪೌಡ್ರ್, ಅದಕ್ಕೆ 1 ಚಮಚ ಮೆಂತೆಕಾಳು, 2 ಚಮಚ ಟೀ ಪೌಡ್ರಿಗೆ 1 ಚಮಚ ಮೆಂತೆ ಕಾಳನ್ನು ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ನಾವಿವಾಗ ಕುದಿಸಬೇಕು. ನಾವಿವಾಗ 1.5 ಲೋಟ ನೀರನ್ನು ಹಾಕಿದ್ದೀವಿ. ಇದೇ ರೀತಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸಬೇಕು. ಕುದಿಸಿ 1.5 ಲೋಟ ಇದ್ದ ನೀರು 3/4 ಲೋಟ ನೀರಾಗುವವರೆಗೆ ನಾವಿದನ್ನು ಕುದಿಸಬೇಕು. ಇದೇ ರೀತಿ ಬ್ಲ್ಯಾಕ್ ಟೀಯನ್ನು ಮಾಡಿ ನಾವು ಹೇರ್ ಪ್ಯಾಕನ್ನು ಮಾಡೋದ್ರಿಂದ ನಮ್ಮ ಕೂದಲಿದ್ದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೀಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಬ್ಲ್ಯಾಕ್ ಟೀಯಲ್ಲಿ ಟ್ಯಾನಿನ್ ಜಾಸ್ತಿ ಇರೋದ್ರಿಂದ ಇದು ಕೂದಲಿನ ಬೆಳವಣಿಗೆಗೆ ಮತ್ತು ಉದುರುವಿಕೆ ಕಂಟ್ರೋಲ್ ಆಗಲಿಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಮೆಂತೆ ಕಾಳು ಸಹ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು, ತಲೆಗೆ ಒಳ್ಳೆ ತಂಪು ನೀಡುತ್ತೆ. ಇದೇ ರೀತಿ ಮೆಂತೆ ಕಾಳು ಮತ್ತು ಟೀ ಪೌಡ್ರನ್ನು ಕುದಿಸಿ ಆ ನೀರಲ್ಲಿ ನಾವು ಈ ಹೇರ್ ಪ್ಯಾಕನ್ನು ಮಾಡಬೇಕು ನೋಡಿ. ಆಲ್ಮೋಸ್ಟ್ ನಮ್ಮದು ಟೀ ಎಲ್ಲ ಇಲ್ಲಿ ರೆಡಿ ಆಯಿತು. ಒಳ್ಳೆ ಕಪ್ಪು ಕಲರಿಗೆ ಬರಬೇಕು ನೋಡಿ. ಇದು ಈಗ ಆಲ್ಮೋಸ್ಟ್ ಈಗ ರೆಡಿ ಆಯಿತು. ಇನ್ನು ಇದನ್ನು ನಾವು ತಣ್ಣಗಾಗಲಿಕ್ಕೆ ಒಂದು ಸೈಡಿಗೆ ಇಡೋಣ. ಇದು ಒಳ್ಳೆ ತಣ್ಣಗಾಗಬೇಕು ನಾವು ಯೂಸ್ ಮಾಡೋದಕ್ಕಿಂತ ಮುಂಚೆ. ಇನ್ನು ನಮಗೆ ಬೇಕಾದ್ದು ದಾಸವಾಳದ ಎಲೆ. ದಾಸವಾಳದ ಎಲೆಯ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಏರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ, ಕೂದಲು ಕಪ್ಪಾಗಲಿಕ್ಕೆ, ಅದೇ ರೀತಿ ದಟ್ಟವಾಗಿ ಬೆಳೀಲಿಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ದಾಸವಾಳದ ಎಲೆ. ಇದು ನ್ಯಾಚುರಲ್ ಶಾಂಪೂ ಕೂಡ. ನಾವೆಲ್ಲ ಸಣ್ಣ ಇರುವಾಗ ತಲೆಗೆಲ್ಲ ಶಾಂಪೂ ಹಾಕ್ತಾನೇ ಇರಲಿಲ್ಲ. ವಾರದಲ್ಲಿ 1 ದಿನ ಈ ಥರ ದಾಸವಾಳದ ಎಲೆ ಮತ್ತು ಸೀಗೆಕಾಯಿಯನ್ನು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಚಿ ತಲೆದು ಜಿಡ್ಡನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಈ ದಾಸವಾಳದ ಎಲೆ ಮತ್ತು ಅದರ ಹೂವಿದ್ದರೆ ಸ್ವಲ್ಪ ಹೂವು ಸಹ ನಾವು ತಗೋಬೋದು ನೋಡಿ. ಇದೇ ರೀತಿ ನಾನು ಸ್ವಲ್ಪ ದಾಸವಾಳದ ಎಲೆಯನ್ನು ತಗೊಂಡಿದ್ದೀನಿ. ಒಂದು 20-25 ಎಲೆ ಇದೆ ನೋಡಿ. ಇದೇ ರೀತಿ ಮತ್ತು ಸಣ್ಣ ಸಣ್ಣ ಮೊಗ್ಗು ದಾಸವಾಳದ ಹೂವಿದ್ದರೆ ಅದನ್ನು ಸಹ ನಾವು ಇದಕ್ಕೆ ಹಾಕ್ಬೋದು, ತುಂಬ ಒಳ್ಳೆಯದು ನೋಡಿ. ಇನ್ನು ಇದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇದೇ ರೀತಿ ಹುಳ ಮತ್ತು ಧೂಳು, ಮಣ್ಣು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಬೌಲಿಗೆ ಸ್ವಲ್ಪ ನೀರು ತೆಗೆದು ನೋಡಿ, ಇದೇ ರೀತಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಈ ದಾಸವಾಳದ ಎಲೆ ಇರೋದ್ರಿಂದ ನಾವು ತಲೆ ಸ್ನಾನ ಮಾಡುವಾಗ ಶಾಂಪೂ ಏನು ಹಾಕಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ನಾನು ಹೇಳ್ದೆ ಅಲ್ಲ, ಇದೊಂದು ನ್ಯಾಚುರಲ್ ಶಾಂಪೂ. ಇದು ಕೂದಲಿದು ಜಿಡ್ಡು ಎಲ್ಲ ಒಳ್ಳೆ ಕ್ಲೀನ್ ಆಗುತ್ತೆ ಈ ದಾಸವಾಳದ ಎಲೆಯಿಂದ. ಅದೇ ರೀತಿ ಕೂದಲಿಗೆ ಒಳ್ಳೆ ಶೈನಿಂಗ್ ಸಿಗುತ್ತೆ. ಅದೇ ರೀತಿ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಇದೇ ರೀತಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ದಾಸವಾಳದ ಎಲೆಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಬೇಕು. ನಾನಿವಾಗ ಎಲ್ಲ ಎಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಆಮೇಲೆ ನಾವು ಕುದಿಸಿ ಇಟ್ಟಿರುವಂತಹ ಬ್ಲ್ಯಾಕ್ ಟೀ ಇದೆಯಲ್ಲ, ಇದು ಒಳ್ಳೆ ತಣ್ಣಗಾಗಿರಬೇಕು. ತಣ್ಣಗಾದ ಮೇಲೆ ಆ ನೀರಿಂದ ಸ್ವಲ್ಪ ನೀರನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ನೋಡಿ, ನಾವು ಕುದಿಸಿಟ್ಟಿರುವಂತಹ ಬ್ಲ್ಯಾಕ್ ಟೀ ಮತ್ತು ದಾಸವಾಳದ ಎಲೆ ಇದನ್ನೆಲ್ಲ ಒಟ್ಟಿಗೆ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರನ್ನು ಕವರ್ ಮಾಡಿ ಒಳ್ಳೆ ನೈಸಾಗಿ ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು. ದಾಸವಾಳದ ಎಲೆಯನ್ನೆಲ್ಲ ಒಳ್ಳೆ ಫೈನಾಗಿ ಗ್ರೈಂಡ್ ಮಾಡಿದ್ದೀನಿ ನೋಡಿ. ಇದು ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ನಾವು ಬ್ಲ್ಯಾಕ್ ಟೀ ಹಾಕುವಾಗ ಜಾಸ್ತಿ ಒಮ್ಮೆಲೆ ಹಾಕಬಾರ್ದು. ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಟೀ ಹಾಕಿ ಇದನ್ನು ಫೈನಾಗಿ ಗ್ರೈಂಡ್ ಮಾಡಬೇಕು. ಇನ್ನು ಇದನ್ನು ಈ ಥರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ.
ಒಮ್ಮೆಲೆ ನಾವು ಜಾಸ್ತಿ ನೀರು ಹಾಕಿದರೆ ಈ ದಾಸವಾಳದ ಎಲೆ ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಇನ್ನು ನೋಡಿ, ನಾವು ಇದನ್ನು ಒಂದು ಬೌಲಿಗೆ ಹಾಕಿದ್ದೀನಿ. ನಮ್ಮದು ಮಿಕ್ಸಿ ಜಾರ್ ತೊಳೆಯುವಾಗ ಬಾಕಿ ಇರುತ್ತೆ ನೋಡಿ, ಸ್ವಲ್ಪ ಬ್ಲ್ಯಾಕ್ ಟೀ ಇದೆಯಲ್ಲ, ಆ ಬ್ಲ್ಯಾಕ್ ಟೀ ಹಾಕಿ ಮಿಕ್ಸಿ ಜಾರನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಈ ನೀರನ್ನು ಸಹ ನಮ್ಮದು ಹೇರ್ ಪ್ಯಾಕಿಗೆ ಹಾಕಬೇಕು. ನೋಡಿ, ನೀರು ಚೂಸ ನಾವು ಇದಕ್ಕೆ ಆ್ಯಡ್ ಮಾಡಲಿಕ್ಕಿಲ್ಲ. ಆ ಬ್ಲ್ಯಾಕ್ ಟೀಯಲ್ಲೇ ನಾವು ಮಿಕ್ಸಿ ಜಾರನ್ನು ತೊಳೆದು ಅದನ್ನು ಸಹ ಇದಕ್ಕೆ ಹಾಕಿ ಇನ್ನಿದನ್ನು ನಾವು ಒಳ್ಳೆ ಮಿಕ್ಸ್ ಮಾಡಬೇಕು. ನೋಡಿ, ಇದೇ ರೀತಿ ಒಳ್ಳೆ ಮಿಕ್ಸ್ ಆದಮೇಲೆ ಇದು ತುಂಬ ಗಟ್ಟಿಯಾಗಿ ಇರಬಾರ್ದು, ಸ್ವಲ್ಪ ತೆಳುವಾಗಿರಬೇಕು. ತುಂಬ ಗಟ್ಟಿಯಾದರೆ ನಮ್ಮದು ಸ್ಕಾಲ್ಪಿಗೆಲ್ಲ ಹಚ್ಚಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸ್ವಲ್ಪ ಇದೇ ರೀತಿ ನೀರು ಥರ ಇದ್ದರೆ ನಮ್ಮ ಸ್ಕಾಲ್ಪಿಗೆಲ್ಲ ಒಳ್ಳೆ ಮಸಾಜ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಇದು ಬೇಗ ಡ್ರೈ ಆಗುತ್ತೆ. ಈ ಹೇರ್ ಪ್ಯಾಕ್ ತಲೆಗೆ ಹಚ್ಚೋದಕ್ಕಿಂತ ಮುಂಚೆ ನಾವು ಒಂದು ಒಳ್ಳೆ ಆಯಿಲ್ ಮಸಾಜ್ ಮಾಡಬೇಕು ನಮ್ಮ ತಲೆಗೆ. ನಾನು ಇದು ಮನೆಯಲ್ಲೇ ಮಾಡಿರುವಂತಹ ಹೋಮ್ ಮೇಡ್ ಏರ್ ಆಯಿಲ್. ನೋಡಿ, ಇವಾಗ ಫಸ್ಟಿಗೆ ಹೇರ್ ಪ್ಯಾಕ್ ಹಚ್ಚೋದಕ್ಕಿಂತ ಮುಂಚೆ ಇದೇ ರೀತಿ ತಲೆಗೆ ಎಣ್ಣೆ ಹಚ್ಚಿ ತಲೆಗೆ ಫಸ್ಟಿಗೆ ಒಂದು ಒಳ್ಳೆ ಮಸಾಜ್ ಮಾಡಬೇಕು. ಒಂದು 5ರಿಂದ 10 ನಿಮಿಷ ನಾವು ಕೂದಲಿಗೆ ಮಸಾಜ್ ಮಾಡಬೇಕು. ಎಣ್ಣೆ ಹಚ್ಚುವಾಗ ಸಹ ನಾವು ಕೂದಲಿಗಿಂತ ನಮ್ಮದು ಸ್ಕಾಲ್ಪ್ ಇದೆಯಲ್ಲ, ಇದೇ ರೀತಿ ಸ್ಕಾಲ್ಪಿಗೆಲ್ಲ ಒಳ್ಳೆ ಎಣ್ಣೆ ಹಾಕಿ ಮಸಾಜ್ ಮಾಡಬೇಕು. ಇಡೀ ಕೂದಲಿಗೆ ಹಾಕೋದಕ್ಕಿಂತ ನಾವು ಇದೇ ರೀತಿ ಸ್ಕಾಲ್ಪಿಗೆ ನೋಡಿ, ಇದೇ ರೀತಿ ನಾವು ನೋಡಿ ಈ ಥರ ಓಪನ್ ಮಾಡಿ ಇದೇ ರೀತಿ ಎಣ್ಣೆ ಹಚ್ಚಿ ಒಳ್ಳೆ ಮಸಾಜ್ ಕೊಡಬೇಕು. ಆವಾಗ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು, ತಲೆಗೆ ಒಳ್ಳೆ ಮಸಾಜು ಸಹ ಸಿಗುತ್ತೆ. ಅದೇ ರೀತಿ ಕೂದಲು ಬೆಳೀಲಿಕ್ಕೆ, ಅದೇ ಉದುರ್ತಾ ಇರುವ ಕೂದಲಿದೆಯಲ್ಲ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದೇ ರೀತಿ ನಾವು ಎಣ್ಣೆ ಹಚ್ಚುವಾಗ ಈ ಥರ ಬಿಡಿಸಿ ಸ್ಕಾಲ್ಪಿಗೆಲ್ಲ ಕಡೆ ಇಡೀ ತಲೆಗೆ ಆಗುವ ಹಾಗೆ ಎಣ್ಣೆಯನ್ನು ಹಚ್ಚಬೇಕು. ಆಮೇಲೆ 10 ನಿಮಿಷ ಬಿಟ್ಟು, ಎಣ್ಣೆ ಹಚ್ಚಿ 10 ನಿಮಿಷ ಬಿಟ್ಟು ನಾವು ರೆಡಿ ಮಾಡಿ ಇಟ್ಟಿರುವಂತಹ ಹೇರ್ ಪ್ಯಾಕ್ ಇದೆಯಲ್ಲ ಇದನ್ನು ತಲೆಗೆ ಹಚ್ಚಬೇಕು. ಹೇರ್ ಪ್ಯಾಕ್ ಆದರೂ ನಾವು ಹಚ್ಚುವಾಗ ನಮ್ಮ ಕೂದಲಿಗಿಂತ ನಮ್ಮದು ಸ್ಕಾಲ್ಪ್ ಇದೆಯಲ್ಲ ಸ್ಕಾಲ್ಪಿಗೆ ಹಚ್ಚಬೇಕು. ನೋಡಿ, ಇದೇ ರೀತಿ ಓಪನ್ ಮಾಡಿ ಯಾವ ರೀತಿ ನಾವು ಆಯಿಲ್ ಮಸಾಜ್ ಮಾಡಿದ್ದೀವೋ ಅದೇ ರೀತಿ ಸ್ಕಾಲ್ಪಿಗೆ ಈ ಹೇರ್ ಪ್ಯಾಕನ್ನು ಹಚ್ಚಬೇಕು. ಎಲ್ಲ ಕಡೆ ತಾಗುವಾಗೆ ಚೆನ್ನಾಗಿ ಇದನ್ನು ನಾವು ಹಚ್ಚಬೇಕು. ಹೇರ್ ಪ್ಯಾಕ್ ಮಾಡುವಾಗ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹೇರ್ ಪ್ಯಾಕನ್ನು ಮಾಡಬೇಕು. ನಮ್ಮದು ಸ್ಕಾಲ್ಪಿಗೆಲ್ಲ ಚೆನ್ನಾಗಿ ಹಚ್ಚಲಿಕ್ಕೆ ಈಸಿ ಆಗುತ್ತೆ. ಇನ್ನು ಗಟ್ಟಿಯಾಗಿ ನಾವು ಹೇರ್ ಪ್ಯಾಕನ್ನು ಮಾಡಿದರೆ ತಲೆಗೆ ಹಚ್ಚುವಾಗಲೇ ಅದು ಡ್ರೈ ಆಗುತ್ತೆ. ಕೂದಲಿಗೆ ಅಷ್ಟೊಂದು ಒಳ್ಳೆಯದಲ್ಲ ನಾವು ಡ್ರೈ ಆಗಿ ಹಚ್ಚೋದು. ಅದಕ್ಕೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ನಮ್ಮದು ಸ್ಕಾಲ್ಪಿಗೆಲ್ಲ ಒಳ್ಳೆ ಮಸಾಜ್ ಮಾಡಲಿಕ್ಕೆ ಮತ್ತು ಕೂದಲಿಗೆ ಸಹ ತುಂಬ ಒಳ್ಳೆಯದು. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಈ ಹೇರ್ ಪ್ಯಾಕನ್ನು ಹಚ್ಚಿ 10 ನಿಮಿಷ ಬಿಟ್ಟು ನಾವು ತಲೆ ಸ್ನಾನ ಮಾಡ್ಬೋದು. ಶಾಂಪು ಏನು ಹಾಕಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ದಾಸವಾಳದ ಎಲೆ ನಾನು ಹೇಳ್ದಲ್ಲ ನ್ಯಾಚುರಲ್ ಒಂದು ಶಾಂಪು. ನಿಮಗೆ ಬೇಕಂದರೆ ಯಾವುದಾದ್ರೂ ಮೈಲ್ಡ್ ಶಾಂಪು ಹಾಕಿ ವಾಶ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಆಗಿ ಬರೋಣ. ಟಿಲ್ ದೆನ್ ಬೈ.